Hello children, welcome back to Kannada class. Today in this class you are going to learn new lesson number 12, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಮಕ್ಕಳೇ, ಈ ಪಾಠದಲ್ಲಿ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅನ್ನುವಂಥ ಪಾಠದ ಒಂದು ಮೈಂಡ್ ಮ್ಯಾಪನ್ನು ನಾವು ನೋಡೋದಾದರೆ, ನಾವು ಈ ಪಾಠದಲ್ಲಿ ಮುಖ್ಯವಾಗಿ ಕಾಡು, ಒಂದು ದಟ್ಟವಾದ ಕಾಡು ಮತ್ತು ಆ ಕಾಡಿನಲ್ಲಿ ವಾಸ ಮಾಡುವಂಥ ಪ್ರಾಣಿಗಳಾದ ಇಲಿ, ಆಮೆ, ಜಿಂಕೆ, ಕಾಗೆ ಈ ಒಂದು ಪ್ರಾಣಿಗಳು ವಾಸ ಮಾಡ್ತಾ ಇರ್ತವೆ. ಇಲ್ಲಿ ಒಬ್ಬ ಬೇಟೆಗಾರ ಬಂದು ಈ ಒಂದು ಪ್ರಾಣಿಗಳನ್ನು ಕೊಲ್ಲಬೇಕು ಅಂತ ಬರ್ತಾನೆ. ಆದರೆ ಒಂದು ಇಲಿಯ ಉಪಾಯದಿಂದ ಬೇಟೆಗಾರನಿಂದ ಹೇಗೆ ತಪ್ಪಿಸ್ಕೊಳ್ತಾರೆ ಅನ್ನೋದನ್ನು ನಾವು ಈ ಪಾಠದಲ್ಲಿ ತಿಳ್ಕೊಳ್ಳೋಣ. ಪಾಠ 12, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ನೋಡಿ ಮಕ್ಕಳೇ, ಇದೊಂದು ದಟ್ಟವಾದ ಕಾಡು. ಈ ಕಾಡಿನಲ್ಲಿ ಜಿಂಕೆ, ಆಮೆ, ಇಲಿ, ಕಾಗೆ ವಾಸ ಮಾಡ್ತಿರ್ತವೆ. Children, now we will learn meanings of this lesson. Bila, Randra, Tutu, Hole. Paraspara, ಒಬ್ಬರಿಗೊಬ್ಬರು, with each other. ಹಂಚು, ಭಾಗ ಮಾಡು, do the part. ಆತ್ಮೀಯ, ತುಂಬ ಹತ್ತಿರದವ, ಅಚ್ಚುಮೆಚ್ಚಿನ, beloved. ಪಕ್ಕ, ಬದಿ, ಸೈಡ್. ಹರಟೆ, ಮಾತನಾಡುವುದು, ಟಾಕಿಂಗ್. ಭಯ, ಹೆದರಿಕೆ, ಭೀತಿ, ಫಿಯರ್. ಅಪಾಯ, ತೊಂದರೆ, ಅವಘಡ. ಬಿಡಾರ, ಬೀಡು ಬಿಡುವುದು, ಕಾಟೇಜ್. ಹಿತೈಷಿ, ಒಳ್ಳೆಯದನ್ನು ಬಯಸುವವನು, ವೆಲ್ ವಿಷರ್. ಅಪರಾಧ, ತಪ್ಪು ಮಾಡುವುದು, ಕ್ರೈಮ್. ಆಕ್ರಮಣ, ದಾಳಿ ಮಾಡು, ಎದುರು ಹಾಯು, ಅಟ್ಯಾಕ್. ತತ್ತರಿಸು, ನಡುಗಿ ಹೋಗು, ಟ್ರಂಬಲ್. ತೆವಳು, ನಿಧಾನವಾಗಿ ಚಲಿಸು, ಮೂವ್ ಸ್ಲೋಲಿ. ಚಿಂತೆ, ಯೋಚನೆ, ಥಿಂಕ್. ಕುಕ್ಕು, ಕೊಕ್ಕಿನಿಂದ ಚುಚ್ಚು, ಇಂಜೆಕ್ಟ್ ವಿತ್ ಎ ಬೀಕ್. ದೃಶ್ಯ, ನೋಟ, ಲುಕ್. ಪ್ರಶಂಸಿಸು, ಹೊಗಳು, ಪ್ರೈಸ್. ಕ್ಷಮೆ, ತಪ್ಪನ್ನು ಒಪ್ಪಿಕೊಳ್ಳುವುದು, ಫರ್ಗಿವ್ನೆಸ್. ಒಂದು ದಟ್ಟವಾದ ಕಾಡು. ಅಲ್ಲಿ 3 ಸ್ನೇಹಿತರು ವಾಸವಾಗಿದ್ದರು. ಅವರೇ ಆಮೆ, ಇಲಿ ಮತ್ತು ಕಾಗೆ. ಆ ಕಾಡಲ್ಲೊಂದು ಸರೋವರವಿತ್ತು. ಅದರಲ್ಲಿ ಆಮೆ ವಾಸವಾಗಿತ್ತು. ಸರೋವರದ ಪಕ್ಕದಲ್ಲಿ ದೊಡ್ಡ ಮರವೊಂದಿತ್ತು. ಆ ಮರದಲ್ಲಿ ಗೂಡು ಕಟ್ಟಿಕೊಂಡು ಕಾಗೆಯೂ ಇದ್ದಿತು. ಅಲ್ಲಿಯೇ ಸಮೀಪದ ಬಿಲವೊಂದರಲ್ಲಿ ಇಲಿ ವಾಸವಾಗಿತ್ತು. ಈ 3 ಪರಸ್ಪರ ಭೇಟಿಯಾಗುತ್ತಿದ್ದರು. ನೋವು ನಲಿವುಗಳನ್ನು ಹಂಚಿಕೊಳ್ಳುತ್ತಿದ್ದರು. ಇವರಲ್ಲಿ ಆತ್ಮೀಯವಾದ ಸಂಬಂಧ ಬೆಳೆದಿತ್ತು. ಒಂದು ದಿನ ಆಮೆ, ಇಲಿ ಮತ್ತು ಕಾಗೆ ಸರೋವರದ ಪಕ್ಕದಲ್ಲಿ ಕುಳಿತು ಹರಟೆ ಒಡೆಯುತ್ತಿದ್ದವು. ಆಗ ಜಿಂಕೆಯೊಂದು ಓಡುತ್ತಾ ಇವರ ಬಳಿ ಬಂದಿತು. ಜಿಂಕೆಯ ಮುಖದಲ್ಲಿನ ಭಯವನ್ನು ನೋಡಿ ಇವರು ಭಯಭೀತರಾದರು. ತಕ್ಷಣವೇ ಆಮೆಯು ಸರೋವರದಲ್ಲಿ ಮರೆಯಾಯಿತು. ಇಲಿ ಬಿಲದಲ್ಲಿ ಅಡಗಿತು. ಕಾಗೆಯು ಹಾರಿ ಮರದ ಕೊಂಬೆಯ ಮೇಲೆ ಕುಳಿತಿತು. ಒಂದು ದಟ್ಟವಾದ ಕಾಡು ಅಂದರೆ ಒಂದು ದೊಡ್ಡದಾಗಿರುವಂಥ ದಟ್ಟವಾಗಿರುವಂಥ ಕಾಡಿರುತ್ತೆ. ಅಲ್ಲಿ 3 ಸ್ನೇಹಿತರು ವಾಸವಾಗಿದ್ದರು. 3 ಫ್ರೆಂಡ್ಸ್ ಇರ್ತಾರೆ ಇಲ್ಲಿ. ಅವ್ರು ಯಾರು ಅಂತ ನಿಮಗೆ ಗೊತ್ತು ಅಲ್ವಾ ಮಕ್ಕಳೇ? ಅವರೇ ಆಮೆ, ಇಲಿ ಮತ್ತು ಕಾಗೆ. ಆ ಕಾಡಲ್ಲೊಂದು ಸರೋವರವಿತ್ತು. ಸರೋವರ ಅಂದರೆ ಲೇಕ್ ಅಂತ ಕರಿತೀವಿ. ಆ ಸರೋವರ ಆ ಕಾಡಲ್ಲಿತ್ತು. ಅದರಲ್ಲಿ ಆಮೆ ವಾಸವಾಗಿತ್ತು. ಆ ಸರೋವರದಲ್ಲಿ ಆಮೆ ಇರುತ್ತೆ. ಸರೋವರದ ಪಕ್ಕದಲ್ಲಿ ದೊಡ್ಡ ಮರವೊಂದಿತ್ತು. ಒಂದು ಲೇಕ್ ಪಕ್ಕದಲ್ಲಿ ಒಂದು ದೊಡ್ಡ ಬಿಗ್ ಟ್ರೀ ಇತ್ತು. ಆ ಮರದಲ್ಲಿ ಗೂಡು ಕಟ್ಟಿಕೊಂಡು ಕಾಗೆಯೂ ಇದ್ದಿತು. ಆ ಮರದಲ್ಲಿ ಒಂದು ನೆಸ್ಟ್ ಇರುತ್ತೆ. ಆ ನೆಸ್ಟಲ್ಲಿ ಕಾಗೆ ವಾಸ ಮಾಡ್ತಿರುತ್ತೆ. ಅಲ್ಲಿಯೇ ಸಮೀಪದ ಬಿಲವೊಂದರಲ್ಲಿ ಇಲಿ ವಾಸವಾಗಿತ್ತು. ಆ ಪಕ್ಕದಲ್ಲೇ ಒಂದು ಹೋಲ್ ಇರುತ್ತೆ. ಆ ಹೋಲಲ್ಲಿ ರ್ಯಾಟ್ ಇರುತ್ತೆ. ಈ 3 ಪರಸ್ಪರ ಭೇಟಿಯಾಗುತ್ತಿದ್ದರು. ನೋವು ನಲಿವುಗಳನ್ನು ಹಂಚಿಕೊಳ್ಳುತ್ತಿದ್ದರು. ಅವರು ಯಾವಾಗಲೂ
ಪರಸ್ಪರ ಭೇಟಿ ಅಂದರೆ ಮೀಟ್ ಆಗ್ತಾ ಅವರ ಒಂದು ಕಷ್ಟ, ನೋವು, ನಲಿವು, ಒಂದು ಹ್ಯಾಪಿ, ಸ್ಯಾಡ್ ಎವ್ರಿಥಿಂಗ್ ಅವರು ಶೇರ್ ಮಾಡ್ಕೊಳ್ತಿದ್ರು. ಇವರಲ್ಲಿ ಆತ್ಮೀಯವಾದ ಸಂಬಂಧ ಬೆಳೆದಿತ್ತು. ಇವರು ಮೂವರೂ ಸಹ ಒಂದು ಗುಡ್ ರಿಲೇಷನ್ಶಿಪ್ಪನ್ನು ಬೆಳೆಸ್ಕೊಂಡಿದ್ರು. ಒಂದು ದಿನ ಆಮೆ, ಇಲಿ ಮತ್ತು ಕಾಗೆ ಸರೋವರದ ಪಕ್ಕದಲ್ಲಿ ಕುಳಿತು ಹರಟೆ ಹೊಡಿತಿದ್ವು. ಅಂದರೆ ಒಂದಿನ ಆಮೆ, ಇಲಿ, ಕಾಗೆ ಫ್ರೆಂಡ್ಸ್ ಅಲ್ವಾ, ಇವರೆಲ್ಲರೂ ಸೇರಿ ಮಾತಾಡ್ತಿದ್ರು. ಆಗ ಜಿಂಕೆಯೊಂದು ಓಡುತ್ತಾ ಇವರ ಬಳಿ ಬಂದಿತು. ಅವರು ಮಾತಾಡ್ತಾ ಇರಬೇಕಾದ್ರೆ ಜಿಂಕೆ ಓಡೋಡಿ ಬಂತು. ಜಿಂಕೆಯ ಮುಖದಲ್ಲಿನ ಭಯವನ್ನು ನೋಡಿ ಇವರು ಭಯಭೀತರಾದರು. ಆ ಜಿಂಕೆಯನ್ನು ನೋಡಿದ ತಕ್ಷಣ ಅವ್ರಿಗೆ ತುಂಬ ಭಯ ಆಯಿತು. ತಕ್ಷಣವೇ ಆಮೆಯು ಸರೋವರದಲ್ಲಿ ಮರೆಯಾಯಿತು. ಆ ಜಿಂಕೆಯನ್ನು ನೋಡಿದ ತಕ್ಷಣ ಆಮೆ ಲೇಕಲ್ಲಿ ಹೋಗಿ ಕೂತ್ಕೊಳ್ತು. ಇಲಿ ಬಿಲದಲ್ಲಿ ಅಡಗಿತು. ಇಲಿ ತನ್ನ ಒಂದು ಹೋಲಲ್ಲಿ ಹೋಗಿ ಸೇರಿಕೊಳ್ತು. ಕಾಗೆಯು ಹಾರಿ ಮರದ ಕೊಂಬೆಯ ಮೇಲೆ ಕುಳಿತಿತು. ಕಾಗೆಗೂ ಸಹ ಭಯ ಆಗಿ ಅದರ ಮರದ ಮೇಲೆ ಹೋಗಿ ಅದು ಕುಳಿತುಕೊಂತು. ಎ ಡೆನ್ಸ್ ಫಾರೆಸ್ಟ್ ದೇರ್ ವಾಸ್ 3 friends lived. They are turtle, rat and crow. There was a lake in that forest. A turtle lived in it. There was a large tree beside the lake. The crow had built a nest in the tree. Rat lived in a nearby burrow. These 3 were meeting each other, sharing the pain and happy. They had a close relationship. One day tortoise, rat, crow sitting beside the lake and talking. Then the deer came running to them. Everyone was terrified to see the fear in the deer's face. Immediately the turtle disappeared into the lake. The rat hid in the burrow. The crow flies and sits on a tree branch. ಸ್ವಲ್ಪ ಸಮಯ ಕಳೆಯಿತು. ಕಾಗೆಗೆ ಯಾವುದೇ ಅಪಾಯಕಾರಿ ಪ್ರಾಣಿ ಅಥವಾ ಬೇಟೆಗಾರ ಸಮೀಪದಲ್ಲಿ ಇಲ್ಲ ಎಂದು ತಿಳಿಯಿತು. ಎಲ್ಲರೂ ಹೊರಬನ್ನಿ, ಇಲ್ಲಿ ಏನೂ ಅಪಾಯವಿಲ್ಲ ಎಂದು ಕೂಗಿ ತನ್ನ ಸ್ನೇಹಿತರನ್ನು ಕರೆಯಿತು. ಎಲ್ಲರೂ ಅವರವರ ಮನೆಗಳಿಗೆ ಹೋಗಿ ಬಚ್ಚಿಟ್ಕೊಳ್ತಾರೆ. ಸ್ವಲ್ಪ ಸಮಯ ಆದಮೇಲೆ ಕಾಗೆ ಮರದ ಮೇಲಿಂದ ನೋಡುತ್ತೆ. ಯಾವುದೇ ಒಂದು ಅಪಾಯಕಾರಿ ಅಂದರೆ ಯಾವುದೇ ಒಂದು ಪ್ರಾಣಿ ನಮ್ಮನ್ನು ಅಪಾಯ ಮಾಡೋದಕ್ಕೆ ಬಂದಿಲ್ಲ ಅಂತ ಗೊತ್ತಾಗುತ್ತೆ. ಸಮೀಪದಲ್ಲಿ ಯಾರೂ ಬೇಟೆಗಾರನೂ ಸಹ ಇಲ್ಲ ಅಂತ ಗೊತ್ತಾಗುತ್ತೆ. ಆಗ ಕಾಗೆ ಎಲ್ಲರನ್ನೂ ಕರೆಯುತ್ತೆ. ಎಲ್ಲರೂ ಹೊರಬನ್ನಿ, ಇಲ್ಲಿ ಏನೂ ಅಪಾಯವಿಲ್ಲ ಅಂತ ಹೇಳಿ ತನ್ನ ಸ್ನೇಹಿತರನ್ನು ಕೂಗಿ ಕರೆಯುತ್ತೆ. ಸ್ಪೆಂಡ್ ಸಮ್ ಟೈಮ್ ದ ಕ್ರೋ ನ್ಯೂ ದೇರ್ ವಾಸ್ ನೋ ಡೇಂಜರಸ್ ಅನಿಮಲ್ ಅಟ್ಯಾಕಿಂಗ್ ದೆಮ್. ನೋ ಡೇಂಜರ್ ಹಿಯರ್. ದ 3 ಕೇಮ್ ಟು ದ ಡಿಯರ್ ಟುಗೆದರ್. ಮೂವರು ಜೊತೆಯಾಗಿ ಜಿಂಕೆಯ ಬಳಿ ಬಂದರು. ಕಾಗೆ ಜಿಂಕೆಯನ್ನು ಕೇಳಿತು, ನಾನು ಸಮೀಪದಲ್ಲಿ ಯಾವ ಬೇಟೆಗಾರನನ್ನಾಗಲಿ ಕ್ರೂರ ಪ್ರಾಣಿಯನ್ನಾಗಲಿ ನೋಡಲಿಲ್ಲ. ನೀನು ಏಕೆ ಭಯದಿಂದ ಓಡಿ ಬಂದೆ? ಆಗ ಜಿಂಕೆಯು, ಕಳಿಂಗದ ರಾಜ ಕಾಡಿನಲ್ಲಿ ಬೇಟೆಯಾಡಲು ಬಿಡಾರ ಹೂಡಿರುವನು. ಅವನ 2 ಸೈನಿಕರು ನನ್ನನ್ನು ಹಿಂಬಾಲಿಸುತ್ತಿದ್ದರು. ನಾನು ತಪ್ಪಿಸಿಕೊಂಡೆ. ನನಗೆ ಇಲ್ಲಿ ಅಡಗಿಕೊಳ್ಳಲು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ವಂದನೆಗಳು. ಇಲ್ಲದಿದ್ದರೆ ನಾನೀಗ ಜೀವಂತವಾಗಿ ಇರುತ್ತಿರಲಿಲ್ಲ ಎಂದು ಹೇಳಿತು. ಕಾಗೆ ತನ್ನ ಎಲ್ಲ ಸ್ನೇಹಿತರನ್ನು ಕರೆಯುತ್ತೆ ಹೊರಗಡೆ ಬರೋದಕ್ಕೆ. ಆಗ ಮೂವರು ಸಹ ಜಿಂಕೆಯ ಬಳಿ ಬರ್ತಾರೆ. ಕಾಗೆ ಜಿಂಕೆಯನ್ನು ಕೇಳುತ್ತೆ, ಇಲ್ಲಿ ನಾನು ಯಾವುದೇ ಒಂದು ಪ್ರಾಣಿಯನ್ನಾಗಲಿ ಬೇಟೆಗಾರನನ್ನಾಗಲಿ ನೋಡಲಿಲ್ಲ, ನೀನು ಯಾಕೆ ಭಯದಿಂದ ಓಡಿ ಬಂದೆ ಅಂತ ಕೇಳುತ್ತೆ. ಆಗ ಜಿಂಕೆ ಹೇಳುತ್ತೆ, ಪಕ್ಕದ ಕಳಿಂಗದ ರಾಜ ಕಾಡಿನಲ್ಲಿ ಬಂದಿದ್ದಾನೆ ಬೇಟೆಗಾರರ ಜೊತೆ. ಅವನ 2 ಸೈನಿಕರು ನನ್ನನ್ನು ಅಟ್ಟಿಸ್ಕೊಂಡು ಬಂದರು, ಹಿಂಬಾಲಿಸ್ತಿದ್ರು. ನಾನು ತಪ್ಪಿಸ್ಕೊಂಡು ಬಿಟ್ಟಿದ್ದೀನಿ. ನನಗೆ ಇಲ್ಲಿ ಅಡಗಿಕೊಳ್ಳಲು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ವಂದನೆಗಳು. ನಾನು ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೀವು ನನಗೆ ಸಹಾಯ ಮಾಡಿದ್ರಿ, ಅದಕ್ಕೆ ನಿಮಗೆ ತುಂಬ ವಂದನೆಗಳು. ಇಲ್ಲದೆ ಇದ್ದಿದ್ರೆ ನಾನು ಇವತ್ತು ಸತ್ತೋಗ್ತಿದ್ದೆ ಅವರಿಂದ. ಇಲ್ಲ ಅಂದಿದ್ರೆ ನೀವು ನನ್ನನ್ನು ಅವರಿಂದ ಕಾಪಾಡಿದ್ದಕ್ಕೆ ತುಂಬ ವಂದನೆಗಳು ಅಂತ ಹೇಳುತ್ತೆ. I have never seen any hunter or cruel animal. Why did you run away in fear? Deer told, Kalinga king camped in the forest to hunt. 2 of his soldiers were following me. I escaped from them. Kindly letting me hide here, otherwise I would not be alive
now, dear said. ಕಾಗೆಯು ಆಗ ಹೆದರಬೇಡ, ನಾವೀಗ ನಿನ್ನ ಸ್ನೇಹಿತರು. ಕಷ್ಟಕಾಲದಲ್ಲಿ ಸಹಾಯ ಮಾಡುವವರೇ ನಿಜವಾದ ಸ್ನೇಹಿತರು. ನಾವೆಲ್ಲ ನಿನ್ನ ಹಿತೈಷಿಗಳು. ನಮಗೆ ನೀನು ಏನೂ ನಡೆಯಿತೆಂದು ಸರಿಯಾಗಿ ವಿವರಿಸು. ನಿನ್ನ ಜೀವಕ್ಕೆ ಅಪಾಯ ಬರದಂತೆ ನಾವು ಉಪಾಯ ಮಾಡುತ್ತೇವೆ. ನೀನು ನಮ್ಮೊಡನೆ ಏನನ್ನೂ ಮುಚ್ಚಿಡಬೇಡ. ಸ್ನೇಹಿತರೊಡನೆ ಯಾವುದೇ ಸಂಗತಿಯನ್ನು ಮುಚ್ಚಿಡುವುದು ಅಪರಾಧ. ಅದು ದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತದೆ ಎಂದು ಜಿಂಕೆಗೆ ಹೇಳಿತು. ಆಗ ಜಿಂಕೆಯು, ನೀವೀಗ ನನ್ನನ್ನು ಸ್ನೇಹಿತರನ್ನಾಗಿ ಮಾಡಿಕೊಂಡಿದ್ದೀರಿ. ನಾನು ನಿಮಗೆ ಒಂದು ವಿಚಾರ ಹೇಳಬೇಕು. ರಾಜನ ಬಿಡಾರದಲ್ಲಿ ಕೆಲವು ಸೈನಿಕರು ಮಾತನಾಡಿಕೊಳ್ಳುತ್ತಿದ್ದರು. ಅವರು ಈಗ ಸರೋವರದ ಪಕ್ಕದಲ್ಲಿ ಬಿಡಾರ ಹೂಡುವರಂತೆ. ಅವರ ಉದ್ದೇಶ ಮೀನುಗಳನ್ನು ಹಿಡಿಯುವುದಾಗಿದೆ. ಇದರಿಂದ ನಮ್ಮ ಸ್ನೇಹಿತ ಆಮೆಯು ಅವರು ಬೀಸುವ ಬಲೆಯಲ್ಲಿ ಸಿಕ್ಕಿಬಿದ್ದರೆ ಎಂದು ನನಗೆ ಚಿಂತೆಯಾಗಿದೆ ಎಂದು ಹೇಳಿತು. ಕಾಗೆ ಜಿಂಕೆಗೆ ಹೇಳುತ್ತೆ, ನೀನೇನು ಹೆದರ್ಕೋಬೇಡ, ಭಯ ಪಡಬೇಡ, ನಾವು ನಿನ್ನ ಸ್ನೇಹಿತರು, ನಾವು ನಿಮಗೆ ಫ್ರೆಂಡ್ಸ್ ಆಗಿದ್ದೀವಿ. ಕಷ್ಟ ಕಾಲದಲ್ಲಿ ಯಾರು ನಮಗೆ ಸಹಾಯ ಮಾಡ್ತಾರೋ ಅವರೇ ನಮ್ಮ ನಿಜವಾದ ಸ್ನೇಹಿತರು ಅಂತ ಹೇಳುತ್ತೆ. ನಾವೆಲ್ಲ ನಿನ್ನ ಹಿತೈಷಿಗಳು, ಅಂದರೆ ನಾವೆಲ್ಲರೂ ನಿನ್ನ ವೆಲ್ ವಿಷರ್ಸ್. ನಮಗೆ ನೀನು ಏನಾಯಿತು, ಏನೇನು ನಡೆಯಿತು ಅಂತ ಸರಿಯಾಗಿ ಹೇಳು. ನಿನಗೆ ಯಾವುದೇ ಅಪಾಯ ಬರದ ಹಾಗೆ ನಾವು ನೋಡ್ಕೊಳ್ತೀವಿ ಅಂತ ಕಾಗೆ ಹೇಳುತ್ತೆ. ನೀನು ನಮ್ಮೊಡನೆ ಏನನ್ನೂ ಮುಚ್ಚಿಡಬೇಡ, ಏನನ್ನೂ ನೀನು ಹೇಳದೇ ಇರಬೇಡ, ಎಲ್ಲವನ್ನು ಹೇಳು ಏನೇನಾಯಿತು ಅಂತ ಕೇಳ್ತಾರೆ. ನಂತರ ಏನಾಗುತ್ತೆ, ಆಗ ಜಿಂಕೆಯು, ನೀವೀಗ ನನ್ನನ್ನು ಸ್ನೇಹಿತರನ್ನಾಗಿ ಮಾಡ್ಕೊಂಡಿದ್ದೀರಿ, ನಾನು ಈಗ ನಿಮ್ಮ ಫ್ರೆಂಡ್ ಆಗಿದ್ದೀನಿ. ನಾನು ನಿಮಗೆ ಒಂದು ವಿಚಾರವನ್ನು ಹೇಳ್ತೀನಿ. ಏನಪ್ಪ ಅದು ಅಂದರೆ, ಕಳಿಂಗದ ರಾಜ ಕಾಡಿನಲ್ಲಿ ತನ್ನ ಸೈನಿಕರ ಜೊತೆ ಮಾತಾಡ್ಕೊಳ್ತಿದ್ದ. ಅವರು ಈಗ ನೀವಿರುವಂಥ ಸರೋವರದ ಬಳಿ, ಅಂದರೆ ಲೇಕ್ ಪಕ್ಕ ಅವರು ಬಂದು ಇರ್ತಾರಂತೆ. ಅವರ ಉದ್ದೇಶ ಏನಪ್ಪ ಅಂದರೆ, ಅಲ್ಲಿರುವ ಸರೋವರದಲ್ಲಿ ಮೀನುಗಳನ್ನು ಹಿಡಿಯುವುದಾಗಿದೆ. ಆ ಮೀನುಗಳನ್ನು ಹಿಡಿಯುವಾಗ ನಮ್ಮ ಸ್ನೇಹಿತ ಆಮೆ ಏನಾದರೂ ಅವ್ರಿಗೆ ಸಿಕ್ಬಿಡ್ಬಹುದೇನೋ ಅಂತ ನನಗೀಗ ಚಿಂತೆಯಾಗಿದೆ ಅಂತ ಹೇಳ್ತಾನೆ. ಯಾಕೆ ಅಂದರೆ ಆಮೆನೂ ಸಹ ಅದೇ ಸರೋವರದಲ್ಲಿ ವಾಸವಾಗಿದೆ, ಹಾಗಾಗಿ ನನಗೆ ಚಿಂತೆಯಾಗಿದೆ ಅಂತ ಹೇಳ್ತಾನೆ. Crow said to deer, "Don't be afraid, we are your friends. Helping people in difficulties time is true friends. We are all your well-wishers. Explain exactly what happened to us. We will try not to risk your life. Don't cover up with us what you have. It is a crime to cover up any matter with a friend that leads to a big disaster," said deer. So deer said, "You have made me a friend. I should tell you one thing. Some soldiers were talking in the king's cellar. They are now camping beside the lake. Their purpose is to catch fish. This made me worried. If my friend the turtle was trapped in their trap." ಜಿಂಕೆಯ ಮಾತುಗಳನ್ನು ಕೇಳುತ್ತಿದ್ದಂತೆ ಆಮೆಗೆ ಭಯವಾಗಿ, ನನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಸರೋವರವನ್ನು ಬಿಟ್ಟು ಬೇರೆಡೆ ಹೋಗುವುದು ಒಳ್ಳೆಯದೆಂದು ನನಗನ್ನಿಸುತ್ತದೆ ಎಂದಿತು. ಆಗ ಇಲಿಯು, ಏಕೆ ನೀನು ಇಷ್ಟೊಂದು ಹೆದರುತ್ತೀಯಾ? ನೀನು ಹುಟ್ಟಿದ ಸ್ಥಳ, ಸ್ನೇಹಿತರು, ಪರಿಚಿತ ಸ್ಥಳಗಳನ್ನು ಬಿಟ್ಟು ಎಲ್ಲಿಗೆ ಹೋಗುವೆ? ನೀನು ಹಾಗೆ ಹೋದರೆ ಅಪಾಯ ತಪ್ಪಿದ್ದಲ್ಲ. ಏಕೆಂದರೆ ನೀನು ನಿಧಾನವಾಗಿ ನಡೆಯುತ್ತೀಯಾ. ಯಾವುದಾದರೂ ಪ್ರಾಣಿ ನಿನ್ನ ಮೇಲೆ ಆಕ್ರಮಣ ಮಾಡಬಹುದು. ನೀನು ನಮ್ಮೊಂದಿಗೆ ಇರುವುದೇ ಒಳ್ಳೆಯದು ಎಂದು ಹೇಳಿತು. ಆಗಲೇ ಭಯದಿಂದ ತತ್ತರಿಸಿದ್ದ ಆಮೆಯು ಯಾವುದೇ ಉಪದೇಶ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಅದು ಸರೋವರದಿಂದ ಹೊರ ನಡೆದು ತೆವಳುತ್ತಾ ನಡೆಯಿತು. ಆದರೆ ಸ್ನೇಹಿತರು ಅದಕ್ಕೆ ಯಾವುದೇ ಅಪಾಯ ಆಗದಿರಲೆಂದು ಅದನ್ನು ಹಿಂಬಾಲಿಸಿದರು. ಆಮೆಯ ದುರಾದೃಷ್ಟವೋ ಏನೋ, ಬೇಟೆಗಾರನೊಬ್ಬ ಸರೋವರದ ಬಳಿ ಬಂದನು. ಅವನು ತೆವಳುತ್ತಿರುವ ಆಮೆಯನ್ನು ನೋಡಿದನು. ತಕ್ಷಣವೇ ಅದನ್ನು ಹಿಡಿದು ತನ್ನ ಚೀಲದಲ್ಲಿ ಹಾಕಿಕೊಂಡನು. ಆಮೆಯ ಸ್ನೇಹಿತರು ಇದನ್ನು ಕಂಡು ಜಿಂಕೆ ಹೇಳುವಂಥ ಮಾತುಗಳನ್ನು ಕೇಳುತ್ತಿದ್ದಂತೆ ಆಮೆಗೆ ತುಂಬ ಭಯ ಆಗಿಬಿಡುತ್ತೆ. ಅವರು ಈ ಒಂದು ಸರೋವರದಲ್ಲಿ ಮೀನುಗಳನ್ನು ಹಿಡಿಯೋದಕ್ಕೆ ಬರ್ತಾರೆ ಅಂತ ಕೇಳಿದ ತಕ್ಷಣ ಅದಕ್ಕೆ ಭಯವಾಗಿ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳಲು ಸರೋವರವನ್ನು ಬಿಟ್ಟು ಬೇರೆಡೆ
ಬೇರೆ ಒಂದು ಸರೋವರಕ್ಕೆ ಹೋಗಿಬಿಡಬೇಕು ಅಂತ ಅದಕ್ಕೆ ಅನಿಸುತ್ತೆ. ಆಗ ಇಲಿಯು, ಏಕೆ ನೀನು ಇಷ್ಟೊಂದು ಹೆದರುತ್ತೀಯ? ಆಗ ಇಲಿ ಕೇಳುತ್ತೆ ಆಮೆಗೆ, ನೀನು ಯಾಕೆ ಇಷ್ಟೊಂದು ಭಯ ಪಡ್ತೀಯಾ? ನೀನು ಹುಟ್ಟಿದಂಥ ಸ್ಥಳ, ನಿನ್ನ ಸ್ನೇಹಿತರು ಎಲ್ಲನವನ್ನು ಬಿಟ್ಟು ನೀನು ಎಲ್ಲಿಗೆ ಹೋಗ್ತೀಯಾ? ಅದರಲ್ಲೂ ನೀನು ನಿಧಾನವಾಗಿ ಬೇರೆ ನಡೀತೀಯಾ? ಯಾವುದಾದ್ರೂ ಪ್ರಾಣಿ ನಿನ್ನ ಮೇಲೆ ಆಕ್ರಮಣ ಮಾಡ್ಬೋದು, ನೀನು ನಮ್ಮ ಜೊತೆಯಲ್ಲೇ ಇರು ಅಂತ ಹೇಳುತ್ತೆ ಇಲಿ. ಆಗಲೇ ಆಮೆಗೆ ತುಂಬ ಭಯ ಆಗಿಬಿಟ್ಟಿರುತ್ತೆ. ಅದು ಯಾವುದೇ ಒಂದು ಪ್ರಾಣಿಯ ಮಾತುಗಳನ್ನು ಕೇಳೋದಕ್ಕೆ ಅದು ರೆಡಿ ಇರೋದಿಲ್ಲ. ಅದು ಸರೋವರದಿಂದ ಆಚೆ ಬಂದು ತೆವಳ್ಕೊಂಡು ಅದು ನಡೆಯೋದಕ್ಕೆ ಶುರು ಮಾಡುತ್ತೆ. ಆದರೆ ಸ್ನೇಹಿತರು ಅದಕ್ಕೆ ಯಾವುದೇ ಅಪಾಯ ಆಗಬಾರ್ದು ಅಂತ ಅವರೂ ಸಹ ಆಮೆಯ ಹಿಂದೆಯೇ ಹೋಗ್ತಾರೆ. ಆದರೆ ಆಮೆಯ ದುರಾದೃಷ್ಟವೋ ಏನೋ, ಒಬ್ಬ ಬೇಟೆಗಾರ ಸರೋವರದ ಬಳಿ ಬರ್ತಾನೆ. ಅವನು ನಡ್ಕೊಂಡು ಹೋಗ್ತಾ ಇರುವಂಥ ಒಂದು ಆಮೆಯನ್ನು ನೋಡಿ ಅವನು ತಕ್ಷಣವೇ ಅವನ ಒಂದು ಚೀಲದಲ್ಲಿ, ಅಂದರೆ ಬ್ಯಾಗ್, ಅವನ ಹತ್ರ ಇರುವಂಥ ಒಂದು ಚೀಲದಲ್ಲಿ ಆ ಆಮೆಯನ್ನು ಎತ್ತಿ ಹಾಕ್ಕೊಬಿಡ್ತಾನೆ. ಆಫ್ಟರ್ ಹಿಯರಿಂಗ್ ದ ಡಿಯರ್ he decided to leave the lake for fear of death. Then Rat asked, why are you so afraid? Don't leave your friends. If you go, the danger will be there because you are walking slowly. Any animal can attack you. You would better be with us. The tortoise was already in a state of dread. It was walking out of the lake and crawling, but friends followed it so that there would be no danger. But bad for the turtle was that a hunter came to the lake. He looked at the creeping turtle. He immediately grabbed it and put in his bag. The turtle's friends were worried about this. ಇದನ್ನು ಕಂಡು ಚಿಂತೆಗೀಡಾದರು. ಆಗ ಕಾಗೆಯು ಇಲಿಗೆ ಹೇಳಿತು, ಈಗ ನಾವೇನು ಮಾಡಬೇಕು? ನಮ್ಮ ಸ್ನೇಹಿತ ಕಷ್ಟದಲ್ಲಿದ್ದಾನೆ. ನೀನು ನಮ್ಮೆಲ್ಲರಿಗಿಂತಲೂ ಜಾಣ, ಏನಾದರೂ ಉಪಾಯ ಮಾಡು. ಇಲಿಯು ಸ್ವಲ್ಪ ಹೊತ್ತು ಯೋಚಿಸಿ, ಈಗ ನಾನೊಂದು ಉಪಾಯ ಹೊಳೆಯಿತು. ಎಲ್ಲರೂ ಸರಿಯಾಗಿ ಕೇಳಿಸಿಕೊಳ್ಳಿರಿ. ಬೇಟೆಗಾರ ಹೋಗುವ ಹಾದಿಯಲ್ಲಿ ನಮ್ಮ ಸ್ನೇಹಿತ ಜಿಂಕೆಯು ಹೋಗಿ ಸತ್ತಂತೆ ಮಲಗಿರಲಿ. ಕಾಗೆಯು ಅದರ ಹಿಂಬದಿಯಲ್ಲಿ ಕೂತು ಸತ್ತ ದೇಹವನ್ನು ಕುಕ್ಕುತ್ತಿರುವಂತೆ ನಟಿಸಲಿ. ಆಗ ಬೇಟೆಗಾರ ಜಿಂಕೆಯನ್ನು ತೆಗೆದುಕೊಳ್ಳಲು ಬರುತ್ತಾನೆ. ಆಗ ಜಿಂಕೆಯು ತಕ್ಷಣವೇ ಓಡಿ ಹೋಗಲಿ. ಅಷ್ಟೊತ್ತಿಗೆ ನಾನು ಅವನ ಚೀಲವನ್ನು ಕಡಿದು ಆಮೆಯನ್ನು ಬಿಡಿಸುತ್ತೇನೆ ಎಂದು ಹೇಳಿತು. ಉಪಾಯವನ್ನು ಕೇಳಿಸಿಕೊಂಡ ನಂತರ ಜಿಂಕೆಯು ದಾರಿಯ ಬದಿಯಲ್ಲಿ ಹೋಗಿ ಸತ್ತಂತೆ ಮಲಗಿತು. ಕಾಗೆಯು ಅದರ ದೇಹವನ್ನು ಕುಕ್ಕುತ್ತಿರುವಂತೆ ನಟಿಸುತ್ತಿತ್ತು. ಈ ದೃಶ್ಯವನ್ನು ನೋಡಿ ಬೇಟೆಗಾರನು, ಇವತ್ತು ನನ್ನ ಅದೃಷ್ಟ ಚೆನ್ನಾಗಿದೆ, ಜೀವಂತ ಆಮೆ ಸಿಕ್ಕಿತು. ಸತ್ತ ಜಿಂಕೆ ನನ್ನ ಮುಂದಿದೆ. ಅದನ್ನು ಮನೆಗೆ ತೆಗೆದುಕೊಂಡು ಹೋಗಿ ಒಳ್ಳೆಯ ಮಾಂಸದ ಊಟ ಮಾಡಬಹುದು. ಅದರ ಚರ್ಮವನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಿದರೆ ಕೈ ತುಂಬ ಹಣ ಸಿಗುತ್ತದೆ ಎಂದು ಯೋಚಿಸಿದನು. ಬೇಟೆಗಾರ ಆಮೆಯನ್ನು ಚೀಲದಲ್ಲಿ ಹಾಕ್ಕೊಳ್ತಾನೆ. ಆಗ ಕಾಗೆಯು ಇಲಿಗೆ ಹೇಳುತ್ತೆ, ಈಗ ನಾವೇನು ಮಾಡಬೇಕು? ನಮ್ಮ ಸ್ನೇಹಿತ ತುಂಬ ಕಷ್ಟದಲ್ಲಿದ್ದಾನೆ. ಸ್ನೇಹಿತ ಅಂದರೆ ಆಮೆ. ನೀನು ನಮ್ಮೆಲ್ಲರಿಗಿಂತಲೂ ಜಾಣ ಅಲ್ವಾ, ಹಾಗಾಗಿ ನೀನೇನಾದರೂ ಒಂದು ಉಪಾಯ ಮಾಡು ಇಲಿ ಅಂತ ಕಾಗೆ ಇಲಿಗೆ ಹೇಳುತ್ತೆ. ಇಲಿ ಸ್ವಲ್ಪ ಹೊತ್ತು ತುಂಬ ಯೋಚನೆ ಮಾಡಿ, ನನಗೊಂದು ಉಪಾಯ ಒಳ್ದಿದೆ, ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ಹೇಗೆ ಹೇಳ್ತೀನೋ ಎಲ್ಲರೂ ಹಾಗೆ ಮಾಡಬೇಕು ಅಂತ ಹೇಳುತ್ತೆ. ಆಗ ಬೇಟೆಗಾರ ಹೋಗುವ ಒಂದು ಹಾದಿಯಲ್ಲಿ ನಮ್ಮ ಸ್ನೇಹಿತ ಜಿಂಕೆ ಸತ್ತಂತೆ ಮಲಗಿರಲಿ, ಅಂದರೆ ಜಿಂಕೆ ಬೇಟೆಗಾರ ಹೋಗುವಂಥ ದಾರಿಯಲ್ಲಿ ಸತ್ತಂತೆ ಮಲಗಿರಬೇಕು. ಅದರ ಒಂದು ಹಿಂದೆ ಕಾಗೆ ಅದನ್ನು ಕುಕ್ಕಿ ತಿನ್ನುವಂತೆ ನಟಿಸಬೇಕು, ಆ್ಯಕ್ಟ್ ಮಾಡಬೇಕು. ಆಗ ಬೇಟೆಗಾರ ಜಿಂಕೆಯನ್ನು ತಗೊಳ್ಳೋಕ್ಕೆ ಹೋಗ್ತಾನೆ. ಆಗ ಜಿಂಕೆ ತಕ್ಷಣವೇ ಓಡಿ ಹೋಗಬೇಕು. ಅಷ್ಟೊತ್ತಿಗೆ ನಾನು ಅವನ ಚೀಲವನ್ನು ಕಡಿದು ಆಮೆಯನ್ನು ಬಿಡಿಸುತ್ತೇನೆ ಎಂದು ಹೇಳ್ತು. ಈ ಉಪಾಯವನ್ನು ಕೇಳಿಸ್ಕೊಂಡ ನಂತರ ಜಿಂಕೆ ದಾರಿಯ ಬದಿಯಲ್ಲಿ ಹೋಗಿ ಸತ್ತಂತೆ ಮಲಗುತ್ತೆ. ಕಾಗೆಯು ಅದರ ದೇಹವನ್ನು ಕುಕ್ಕುತ್ತಿರುವಂತೆ ಆ್ಯಕ್ಟ್ ಮಾಡ್ತಾ ಇರುತ್ತೆ, ನಟಿಸುತ್ತೆ. ಈ ದೃಶ್ಯವನ್ನು ನೋಡಿದಂಥ ಬೇಟೆಗಾರನ ಅವನಿಗೆ ತುಂಬ ಖುಷಿಯಾಗಿಬಿಟ್ಟು, ಇವತ್ತು ನನ್ನ ಅದೃಷ್ಟ ತುಂಬ ಚೆನ್ನಾಗಿದೆ, ಜೀವಂತವಾಗಿರುವಂಥ ಆಮೆ ಸಿಕ್ಕಿದೆ, ಮತ್ತು ಸತ್ತೋಗಿರುವಂಥ ಜಿಂಕೆನೂ ಸಿಕ್ಕಿದೆ ನನಗೆ. ಆ ಜಿಂಕೆಯನ್ನು ಮನೆಗೆ ತಗೊಂಡು ಹೋಗಿ ನಾನು ಒಳ್ಳೆಯ ಒಂದು ಊಟವನ್ನು ಮಾಡಿ ತಿನ್ನಬಹುದು. ಅದರ ಚರ್ಮವನ್ನು, ಅಂದರೆ ಸ್ಕಿನ್, ಅದರ ಚರ್ಮವನ್ನು ತಗೊಂಡೋಗು ಮಾರ್ಕೆಟ್ಗೆ ಮಾರಿದ್ರೆ ನನಗೆ ತುಂಬ ಹಣ ಸಿಗುತ್ತೆ ಅಂತ ಯೋಚಿಸ್ತಾ ಇದ್ದಾನೆ.
Then the crow said to the rat, "What should we do now? Our friend is in trouble. You are wiser than all of us. Do something." Rat think about it for a while. "Now I have a trick. Listen everyone carefully. Let our friend deer go and lay down dead on the way to the hunter. The crow sit on its back and pretend to eat the dead body. Then the hunter comes to pick up the deer. Then let the deer run away immediately. By the time I would cut off his back and leave the turtle." After listening to the deer went to the side of the road and lay down. The crow pretends to the choking its body. My good luck to the hunters who saw this scene today and got a living turtle. The dead deer are right in front of me. I can take it home and make a nice meat meal. He thought it would get enough money if its skin was marketed and sold. ಬೇಟೆಗಾರನು ಚೀಲವನ್ನು ದಾರಿಯ ಬದಿಯಲ್ಲಿ ಇರಿಸಿ ಜಿಂಕೆಯ ಬಳಿಗೆ ಹೊರಟ. ಆಗ ತಕ್ಷಣವೇ ಇಲಿಯ ಚೀಲವನ್ನು ಕಡಿದು ಆಮೆಯನ್ನು ಬಿಡಿಸಿತು. ಆಮೆಯು ತೆವಳಿಕೊಂಡು ಸರೋವರವನ್ನು ಸೇರಿತು. ಇಲಿಯು ಬಿಲದಲ್ಲಿ ಹೊಕ್ಕಿತು. ಇತ್ತ ಬೇಟೆಗಾರನು ಜಿಂಕೆಯನ್ನು ಸಮೀಪಿಸುತ್ತಿದ್ದಂತೆ ಜಿಂಕೆಯು ಅವನಿಗೆ ಸಿಗದಂತೆ ಎದ್ದೋಡಿತು. ಬೇಟೆಗಾರನಿಗೆ ಆಶ್ಚರ್ಯವಾಯಿತು. ಬೇಟೆಗಾರನು ನಂತರ ತಾನು ಇರಿಸಿದ್ದ ಚೀಲದ ಬಳಿ ಬಂದನು. ಚೀಲ ಖಾಲಿಯಾಗಿತ್ತು. ಆಮೆ ತಪ್ಪಿಸಿಕೊಂಡು ಹೋಗಿತ್ತು. ನಾನೆಂಥ ದುರಾಸೆಗೆ ಒಳಗಾದೆ. ಜಿಂಕೆಯನ್ನು ಪಡೆಯಲು ಹೋಗಿ ಆಮೆಯನ್ನು ಕಳೆದುಕೊಂಡೆನಲ್ಲ ಎಂದು ಬೇಟೆಗಾರನು ವ್ಯಥೆಪಟ್ಟನು. ಬೇಟೆಗಾರನು ಹೋದ ನಂತರ 4 ಪ್ರಾಣಿಗಳು ಒಂದೆಡೆ ಸೇರಿದವು. ಇಲಿಯ ಜಾಣತನವನ್ನು ಪ್ರಶಂಸಿಸಿದವು. ಆಮೆಯು ಸ್ನೇಹಿತರ ಮಾತು ಕೇಳದೆ ತಪ್ಪು ಮಾಡಿದ್ದಕ್ಕಾಗಿ ಕ್ಷಮೆ ಯಾಚಿಸಿತು. ಆ ನಂತರದ ದಿನಗಳಲ್ಲಿ ಈ 4 ಸ್ನೇಹಿತರು ಕಾಡಿನಲ್ಲಿ ಸುಖ ಸಂತೋಷದಿಂದ ಇದ್ದರು. ಈಗ ಬೇಟೆಗಾರ ಏನು ಮಾಡ್ತಾನೆ, ತನ್ನ ಚೀಲ ಅಂದರೆ ಚೀಲದಲ್ಲಿ ಏನಿದೆ, ಆಮೆ ಇರುವಂಥ ಚೀಲವನ್ನು ದಾರಿಯ ಒಂದು ಬದಿಯಲ್ಲಿ ಇಡ್ತಾನೆ. ನಂತರ ಜಿಂಕೆಯ ಬಳಿಗೆ ಹೋಗ್ತಾನೆ. ಯಾಕಂದರೆ ಜಿಂಕೆ ಸತ್ತಂತೆ ಆ್ಯಕ್ಟ್ ಮಾಡ್ತಾ ಇದೆ ಅಲ್ವಾ, ಜಿಂಕೆಯ ಬಳಿ ಹೋಗ್ತಾನೆ. ಆಗ ತಕ್ಷಣವೇ ಏನು ಮಾಡುತ್ತೆ, ಇಲಿ ಚೀಲವನ್ನು ಕಡಿದು ಆಮೆಯನ್ನು ಬಿಡಿಸುತ್ತೆ. ಯಾಕಂದರೆ ಇಲಿಗೆ ತುಂಬ ಶಾರ್ಪಾಗಿರುವಂಥ ಹಲ್ಲುಗಳಿರುತ್ತೆ, ಟೀತ್ ಇರುತ್ತೆ. ಅದರಿಂದ ಒಂದು ಚೀಲವನ್ನು ಕಡಿದು ಆಮೆಯನ್ನು ಬಿಡಿಸುತ್ತೆ. ಆಮೆಯು ತೆವಳುಕೊಂಡು ಸರೋವರದ ಒಳಗಡೆ ಹೋಗಿ ಸೇರ್ಕೊಬಿಡುತ್ತೆ. ಇಲಿಯೂ ಸಹ ತನ್ನ ಹೋಲ್ ಅಂದರೆ ಬಿಲದಲ್ಲಿ ಹೋಗಿ ಸೇರುತ್ತೆ. ಇತ್ತ ಬೇಟೆಗಾರನು ಜಿಂಕೆಯನ್ನು ಸಮೀಪಿಸುತ್ತಿದ್ದಂತೆ ಅಂದರೆ ಜಿಂಕೆ ಬಳಿ ಹೋಗ್ತಾ ಇರುವಾಗಲೇ ಜಿಂಕೆ ಅವನಿಗೆ ಸಿಗದಂತೆ ಓಡಿ ಹೋಗಿಬಿಡುತ್ತೆ. ಬೇಟೆಗಾರನಿಗೆ ತುಂಬ ಆಶ್ಚರ್ಯ ಆಗೋಗುತ್ತೆ, ಶಾಕ್ ಆಗುತ್ತೆ. ಬೇಟೆಗಾರನು ನಂತರ ತಾನು ಇರಿಸಿದ್ದ ಚೀಲದ ಬಳಿ ಬರ್ತಾನೆ. ಬೇಟೆಗಾರನಿಗೆ ಜಿಂಕೆ ಸಿಗಲಿಲ್ಲ. ತುಂಬ ಸಪ್ಪೆ ಮೋರೆ ಹಾಕ್ಕೊಂಡು ಅವನ ಚೀಲದ ಬಳಿ ಬರ್ತಾನೆ. ಚೀಲ ಖಾಲಿಯಾಗಿರುತ್ತೆ. ಯಾಕೆ ಖಾಲಿಯಾಗಿರುತ್ತೆ? ಆಮೆ ತಪ್ಪಿಸ್ಕೊಂಡು ಹೊರಟೋಗಿರುತ್ತೆ. ನಾನೆಂಥ ದುರಾಸೆಗೆ ಒಳಗಾಗ್ಬಿಟ್ಟೆ ಅಂತ ಅವನಿಗೆ ಬೇಜಾರಾಗುತ್ತೆ. ಬೇಟೆಗಾರನಿಗೆ ಜಿಂಕೆಯನ್ನು ಪಡೆಯಲು ಹೋಗಿ ಆಮೆಯನ್ನು ಕಳೆದುಕೊಂಡನಲ್ಲ ಅಂತ ಅವನಿಗೆ ವ್ಯಥೆ ಬಂದುಬಿಡುತ್ತೆ. ನಾನು ಜಿಂಕೆಯನ್ನು ಎತ್ಕೊಳ್ಳೋದಕ್ಕೆ ಹೋಗಿ ಆಮೆಯನ್ನು ಕಳೆದುಕೊಬಿಟ್ಟೆ ಅಂತ ತುಂಬ ಬೇಸರ ಆಗುತ್ತೆ. ಬೇಟೆಗಾರನು ಹೋದ ನಂತರ 4 ಪ್ರಾಣಿಗಳು ಒಂದು ಕಡೆ ಸೇರುತ್ತೆ. ಯಾರ್ಯಾರು? ಆಮೆ, ಜಿಂಕೆ, ಇಲಿ ಮತ್ತು ಕಾಗೆ ಒಂದು ಕಡೆ ಸೇರ್ತಾರೆ. ಇಲಿಯ ಜಾಣತನವನ್ನು ಪ್ರಶಂಸಿಸ್ತಾರೆ, ಅಂದರೆ ಇಲಿಯನ್ನು ಹೊಗಳ್ತಾರೆ. ಯಾಕೆಂದರೆ ಇಲಿಯ ಒಂದು ಉಪಾಯದಿಂದನೇ ತನ್ನ ಸ್ನೇಹಿತನನ್ನು ಕಾಪಾಡೋದಕ್ಕೆ ಆಗಿದ್ದು ಬೇಟೆಗಾರನಿಂದ. ಹಾಗಾಗಿ ಇಲಿಯನ್ನು ಎಲ್ಲರೂ ಹೊಗಳ್ತಾರೆ. ಆಮೆಯು ಸ್ನೇಹಿತರ ಮಾತು ಕೇಳದೆ ತಪ್ಪು ಮಾಡಿದ್ದಕ್ಕಾಗಿ ಕ್ಷಮೆ ಯಾಚಿಸಿತು. ಯಾಕಂದರೆ ಆಮೆ ತಮ್ಮ ಸ್ನೇಹಿತರ ಮಾತನ್ನು ಕೇಳದೆ ಅದು ಬೇರೆ ಒಂದು ಸರೋವರದಕ್ಕೆ ಹೋಗ್ತಾ ಇರುತ್ತೆ. ಅದಕ್ಕೆ ಅದು ತನ್ನ ಸ್ನೇಹಿತರನ್ನು ಕ್ಷಮೆ ಕೇಳುತ್ತೆ. ನಂತರದ ದಿನಗಳಲ್ಲಿ ಈ 4 ಜನ ಅದೇ ಕಾಡಿನಲ್ಲಿ ಸುಖ ಸಂತೋಷದಿಂದ ಇರ್ತಾರೆ. ದ ಹಂಟರ್ ಪುಟ್ ದ ಬ್ಯಾಗ್ ಆನ್ ದ ಸೈಡ್ ವಾಕ್ ಆ್ಯಂಡ್ ಹೆಡೆಡ್ ಔಟ್ ಟು ದ ಡಿಯರ್. Then the bag was cut off and the turtle unloaded. Crept the turtle unto the lake. The rat joined the burrow as the hunter went near the deer. The deer ran away, unable to find him. The hunter was surprised. Then he came to the bag. The bag was empty.
the turtle had escaped. I am so greedy, I was so sad that I went to get the deer and lost the turtle. 4 animals joined one side after the hunter was gone. Everybody appreciated the cleverness of rat. Tortoise apologized for the mistake of not listening to his friends. Later in the days, 4 friends were happily in the forest. Children, in this class you learned the chapter 12, Upaya Ballavanige Apayavilla. So please practice this lesson. Thank you, children.